ಇದೇ ಮಧ್ಯಪ್ರಾಚ್ಯದ ಸಂಘರ್ಷದ ಬಗ್ಗೆ ಸಂಬಂಧಪಟ್ಟ ಸುದ್ದಿ ಇದೆ. ಒಂದು ಕಡೆ ಯುದ್ಧದ ಕಾರ್ಮೋಡ ಕವಿತಾ ಇದೆ, ಮತ್ತೊಂದು ಕಡೆ ಜಗತ್ತಿನ ತೈಲ ಪೂರೈಕೆಯ ಜೀವನಾಡಿಯಾಗಿರುವಂತಹ ಹಾರ್ಮುಜ್ ಜಲಸಂಧಿಯಲ್ಲಿ ಬಿಕ್ಕಟ್ಟಿನ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ನಮಗೆಲ್ಲ ಗೊತ್ತಿದೆ, ಯಾವಾಗ ಪೂರೈಕೆ ಮತ್ತು ಬೇಡಿಕೆ ಅನ್ನೋದು ಸಲೀಸಾಗಿ ಸಾಂಗವಾಗಿ ಎಲ್ಲ ಹೋಗ್ತಾ ಇರುತ್ತೆ, ಯಾವುದೇ ಸಮಸ್ಯೆ ಆಗಲ್ಲ. ಸ್ವಲ್ಪ ಮಧ್ಯಕ್ಕೆ ಏನಾದರೂ ಏಟು ಬಿದ್ದುಬಿಟ್ರೆ, ಯಾವುದಾದ್ರೂ ಹಡಗಿನ ಮೇಲೆ ಏನಾದರೂ ದಾಳಿ ಆಗಿಬಿಟ್ರೆ, ಏನೋ ಯುದ್ಧದ ಕಾರ್ಮೋಡ ಎಲ್ಲ ಸೃಷ್ಟಿ ಆಗಿಬಿಟ್ರೆ ಎಲ್ಲದರಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ನೀವು ತೈಲ ಬೆಲೆ ಏರಿಕೆ ಆಗೋದ್ರಿಂದ ಇಡೀ ಒಟ್ಟಾರೆ ದೇಶದ ಆರ್ಥಿಕತೆಯ ಮೇಲೆ ಅದು ಹೊಡೆತ ಕೊಡುತ್ತೆ ಅನ್ನೋದಕ್ಕೆ ಅನೇಕ ದಿನಗಳಿಂದ ನಾವು ನೋಡ್ಕೊಂಡು ಬಂದಿರುವಂತಹ ಸುದ್ದಿ. ಇದೀಗ ಸರ್ವೋಚ್ಚ ನಾಯಕನ ಅಗಲಿಕೆಯ ಸಂದರ್ಭದಲ್ಲಿ ಇರಾನ್ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಒಂದು ಗೌರವಯುತವಾದಂತಹ ಬೀಳ್ಕೊಡುಗೆಗಳನ್ನು ಅಯತಲ್ಲಾ ಅಲಿ ಖಮೇನಿಗೆ ಕೊಡ್ತಾ ಇರುವಂತಹ ಸಮಯದಲ್ಲಿ ಇದನ್ನೇ ಒಂದು ಸೂಕ್ತ ಸಂದರ್ಭವಾಗಿ ಬಳಸಿಕೊಂಡಿರುವಂತಹ ಅಮೆರಿಕ ಒನ್ಸ್ ಅಗೇನ್ ಇರಾನ್ನ ಮೇಲೆ ದಾಳಿ ಮಾಡಿರುವಂತಹ ವಿಚಾರ. ಹಾಗಾದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಇಂಥದ್ದೊಂದು ದಾಳಿಯಾಗಿರೋದು ಹೇಗೆ ತಲ್ಲಣ ಸೃಷ್ಟಿಯಾಗಿದೆ? ಷೇರು ಮಾರುಕಟ್ಟೆಗಳ ಪರಿಸ್ಥಿತಿ ಏನಾಯಿತು? ಭಾರತದ ಮೇಲೆ ಇದರ ಎಫೆಕ್ಟ್ ಏನು? ಎಲ್ಲಕ್ಕಿಂತ ಹೆಚ್ಚಾಗಿ ಸೌದಿ ಅರೇಬಿಯಾ ಇವತ್ತು ಭಾರತಕ್ಕೆ ಒಂದು ಮಿತ್ರನಂತೆ ನಿಲ್ಲುವ ಮುಖಾಂತರ ಒಂದು ಸಹಾಯ ಮಾಡಿದೆ ತೈಲದ ವಿಚಾರದಲ್ಲಿ. ಏನು ಸಹಾಯ ಅದು? ಎಲ್ಲವನ್ನು ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಜೀ ಕನ್ನಡ ನ್ಯೂಸ್ DNA-ಯ 2ನೇ ಸುದ್ದಿಯಲ್ಲಿ US ಇರಾನ್ ಕದನ ವಿರಾಮ ಅಂತ್ಯ ಅಂತ ಟ್ರಂಪ್ ಕೆಂಡ ಕಾರಿರೋದು. ಡೊನಾಲ್ಡ್ ಟ್ರಂಪ್ ಕೆಂಡ ಕಾರಿದ್ರು. ಇರಾನ್ ಜೊತೆಗಿನ ಕದನ ವಿರಾಮ ಒಪ್ಪಂದವನ್ನ ಡೊನಾಲ್ಡ್ ಟ್ರಂಪ್ ಅಂತಿಮವಾಗಿ ಕೊನೆಗೊಳಿಸಿದರು. ಆಕ್ರೋಶ ಹೊರಹಾಕಿದ್ರು. ಅವರು ಮಾತನಾಡೋದು ವ್ಯರ್ಥ ಅಂತ ಹೇಳಿದ್ರು. ನ್ಯಾಟೋ ಶೃಂಗಸಭೆಯಲ್ಲಿ ಭಾಗವಹಿಸುವುದಕ್ಕೆ ಟರ್ಕಿಗೆ ಹೋಗಿದ್ದಾರೆ ಡೊನಾಲ್ಡ್ ಟ್ರಂಪ್. 2 ದಿನಗಳ ಕಾಲ ಟರ್ಕಿ ಪ್ರವಾಸದಲ್ಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು. ಒಪ್ಪಂದದ ನಿಯಮಗಳನ್ನು ಇರಾನ್ ಗೌರವಿಸಿಲ್ಲ ಅಂತ ಹೇಳಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸೋದು ಸಮಯದ ವ್ಯರ್ಥ. ಇರಾನ್ ನಾಯಕರು ಸುಳ್ಳುಗಾರರು, ಹುಚ್ಚರು, ಯುದ್ಧ 2.0 ಆರಂಭ ಆಗೋದು ಶತಸಿದ್ಧ ಎನ್ನುವಂತಹ ಸುದ್ದಿಗಳೆಲ್ಲ ಬರ್ತಾ ಇದೆ. ಟ್ರಂಪ್ ಇರಾನ್ನ ನಾಯಕರನ್ನ ಸುಳ್ಳುಗಾರರು ಅಂತ ಹೇಳಿದ್ರು, ವಂಚಕರು ಅಂತ ಹೇಳಿದ್ರು, ಕಾಯಿಲೆ ಪೀಡಿತರು ಅಂತ ಹೇಳಿದ್ರು. ನ್ಯಾಟೋ ಶೃಂಗಸಭೆಯ ಉದ್ಘಾಟನಾ ಸಭೆಯಲ್ಲಿ ಟರ್ಕಿಯಲ್ಲಿ ಮಾತನಾಡಿದರು. ರಾಜತಾಂತ್ರಿಕತೆಯ ಮಾತು ನಡೆಸೋದೆಲ್ಲ ವ್ಯರ್ಥ. ಲೀಡಕರು ಅಂತ ಹೇಳಿದ್ರು ಒಂದು ಕೆಟ್ಟ ಜನ, ಅವರು ಮಾನಸಿಕ ಕಾಯಿಲೆ ಇರುವಂಥವರೆಲ್ಲ ವರ್ತನೆ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಆರೋಪವನ್ನು ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಇದೇ ವೇದಿಕೆ ಮೇಲೆ. ಅವರು ಹೇಳ್ತಾ ಇದ್ದಾರೆ, ನಾನು ಮೊನ್ನೆ ಹೇಳಿದ್ನಲ್ಲ, ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಇರಾನ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಯಿತು. ಆ ಪ್ರತಿಭಟನೆಗಳನ್ನು ಹತ್ತಿಕ್ಕೋದಕ್ಕೆ ಇರಾನ್ನ ಅಧಿಕೃತ ಸರ್ಕಾರ ಯಾರ್ಯಾರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಅವರನ್ನ ಸಾಯಿಸಿದ್ದಾರೆ. ಹೀಗೆ ಸತ್ತವರ ಸಂಖ್ಯೆ 54,000 ಇದೆ ಅಂತ ಡೊನಾಲ್ಡ್ ಟ್ರಂಪ್ ಆರೋಪ ಮಾಡ್ತಾ ಇರೋದು. ತನ್ನದೇ ದೇಶದ ನಾಗರಿಕರನ್ನ ತನ್ನ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ದಕ್ಕಾಗಿ ಇರಾನ್ನ ಸರ್ಕಾರ 54,000 ಜನರನ್ನು ಸಾಯಿಸಿದೆ ಅಂತ ಡೊನಾಲ್ಡ್ ಟ್ರಂಪ್ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ನೀವು ನೋಡಿ, ಜೂನ್ 15ನೇ ತಾರೀಕಿಗೆ, ಅಂದರೆ ಇನ್ನೂ ಒಂದು ತಿಂಗಳಾಗಿಲ್ಲ, ಹೆಚ್ಚು ಕಡಿಮೆ ಒಂದು 20-22 ದಿನಗಳ ಹಿಂದೆ ಒಂದು ಹೇಳಿಕೆ ಕೊಡ್ತಾರೆ ಡೊನಾಲ್ಡ್ ಟ್ರಂಪ್. ಅದ್ರ ಬಗ್ಗೆ ನಾವು DNA-ಯಲ್ಲಿ ಚರ್ಚೆ ಮಾಡಿದ್ವಿ. ಯಾವ ಕಾರಣಕ್ಕಾಗಿ ಈ ಹೇಳಿಕೆಗಳನ್ನು ಕೊಡ್ತಾರೆ? ಅವತ್ತವರು ಹೇಳ್ತಾರೆ, ಇರಾನ್ನ ನಾಯಕರು ಬಹಳ ಬುದ್ಧಿವಂತರು, ಶಕ್ತಿಶಾಲಿಗಳು. ಮೋಸ್ತಬಾ ಖಮೇನಿ ಎನ್ನುವಂತಹ ಒಬ್ಬ ವ್ಯಕ್ತಿ, ವೃತ್ತಿಪರ ವ್ಯಕ್ತಿ, ಒಳ್ಳೆಯ ಹೆಸರಿರುವಂತಹ ವ್ಯಕ್ತಿ ಅಂತ ಅವತ್ತು ಅವರನ್ನ ಹೊಗಳಿ ಅವರನ್ನ ಮಾತುಕತೆಗೆ ಕರೆಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಂತಹ ಡೊನಾಲ್ಡ್ ಟ್ರಂಪ್ ಯಾರು ಒಳ್ಳೆಯವರು, ಬುದ್ಧಿವಂತರು, ಅತ್ಯುತ್ತಮ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅಂತ ಮಾತನಾಡಿದ್ರಲ್ಲ, ಇವತ್ತು ಡೊನಾಲ್ಡ್ ಟ್ರಂಪ್ ಅವರ ಕಣ್ಣಿಗೆ ಇರಾನ್ನ ಅದೇ ನಾಗರಿಕರು ಅಥವಾ ಅದೇ ಜನ ಏನಂತ ಕಾಣಿಸ್ತಿದ್ದಾರೆ? ಕಾಯಿಲೆ ಪೀಡಿತರು, ಕೆಟ್ಟ ಜನ. ಇವರ ಜೊತೆಗೆ ಮಾತುಕತೆ ನಡೆಸೋದು ಎಲ್ಲವೂ ಕೂಡ ವ್ಯರ್ಥ ಅನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ಕೊಟ್ಟು ಒಂದು ಹಿಟ್ ಆ್ಯಂಡ್ ರನ್ ಮಾಡುವಂತಹ ಪ್ರಯತ್ನವನ್ನು ಇದೀಗ ಮಾಡ್ತಾ ಇದ್ದಾರೆ. ನಾವೆಲ್ಲ ಚರ್ಚೆ ಮಾಡಿದ್ವಿ, ಎಫೆಕ್ಟ್ ಫ್ಯೂರಿ 1 ಆಗಿತ್ತು, ಎಫೆಕ್ಟ್ ಫ್ಯೂರಿ 2.0 ಶುರು ಮಾಡ್ತಿದ್ದಾರೆ ಅಂತ. ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳು ಅದಕ್ಕೆ ಆಕ್ರೋಶವನ್ನು ಹೊರಹಾಕಿದ್ದು. ನಮಗಿದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮಾಹಿತಿಯ ಹೊರತಾಗಿ ಅಮೆರಿಕ ಇಂಥದ್ದೊಂದು ದಾಳಿಯನ್ನು ಮಾಡ್ತಾ ಇದೆ ಅಂತ. ಹೀಗಾಗಿ ಅವತ್ತು ಆಕ್ರೋಶವನ್ನು ಹೊರಹಾಕಿದ್ದಂತಹ ಮಧ್ಯಪ್ರಾಚ್ಯದ ದೇಶಗಳು ಸಹಜವಾಗಿ ಇವತ್ತು ಇರಾನ್ನ ವಿರುದ್ಧ ಮತ್ತೊಂದು ಯುದ್ಧಕ್ಕೆ ಒಪ್ಪಿಕೊಳ್ಳಬಹುದಾ ಎನ್ನುವಂಥ ಒಂದು ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುತ್ತೋ ಇರಾನ್ನ ನೇರ ಗುರಿ ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಇರುತ್ತೆ. ನಾನು ಅವಾಗಲೇ ಅದನ್ನು ಹೇಳಿದೆ ಯಾವ ಕಾರಣಕ್ಕಾಗಿ ಅಂತ. ಇದೀಗ ಆ ಭಾಗವಾಗಿ ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನೋಡಿ ಗಮನಿಸಬೇಕಾದ ಯಾರು ಇವತ್ತು ಕೊಲೆಗಡುಕರು, ಕೆಟ್ಟರು, ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅಂತ ಇತ್ಯಾದಿ ಹೇಳಿದ್ರಲ್ಲ, 2025ರಲ್ಲಿ ಇರಾನ್ನಲ್ಲಿ ಪ್ರತಿಭಟನೆ ಆಯಿತು ಅಂತ ಹೇಳಿದೆ ನಾನು. ಆ ಪ್ರತಿಭಟನೆ ಮಾಡುವಂತಹ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಸಾಮಾಜಿಕ ಮಾಧ್ಯಮ ಮತ್ತು ಮಾಧ್ಯಮಗಳ ಎದುರುಗಡೆ ಬಂದು ಹೇಳಿದ್ರು, ಇರಾನ್ನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇರುವಂತಹ ಜನ ಅವರು ಇರಾನ್ನ ದೇಶಪ್ರೇಮಿಗಳ ಜನ. ಅವ್ರಿಗೆ ಏನು ಬೇಕು ಸಹಾಯ ಅದೆಲ್ಲವೂ ಕೂಡ ಅಮೆರಿಕಾದಿಂದ ಅವರಿಗೆ ಸಾಂಗವಾಗಿ ಸಿಗುತ್ತೆ, ಸಹಾಯ ದಾರಿಯಲ್ಲಿ ಬರ್ತಾ ಇದೆ ಅಂತೆಲ್ಲ ಹೇಳಿಕೆ ಕೊಟ್ಟರು.
ಅವತ್ತು ಹೀಗೆ ಮಾತನಾಡಿದ್ದಂತಹ ಟ್ರಂಪ್ ಇವತ್ತು ವರಸೆಯನ್ನು ಬದಲಿಸಿ ಅವರನ್ನು ಹುಚ್ಚರು ಅಂತ ಕರೆಯುವ ಹಂತಕ್ಕೆ ಬಂದಿದ್ದಾರೆ. ಆ ಮಟ್ಟಕ್ಕೆ ಇವತ್ತು ಮಧ್ಯಪ್ರಾಚ್ಯದ ಯುದ್ಧ ಬಂದು ನಿಂತಿದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಯುದ್ಧದ ಭೀತಿಯಲ್ಲಿ ಇರಾನ್ನ ನಾಗರಿಕರು. ಸಹಜವಾಗಿ ಫೆಬ್ರವರಿ 28 ಅಂತ ಹೇಳಿದರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಇವತ್ತು ತಿಂಗಳು 5ನೇ ತಿಂಗಳ ಆಸುಪಾಸಿನಲ್ಲಿ ಇರಾನ್ನ ಜನ ಯುದ್ಧವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ. 9 ಕೋಟಿ ಜನಸಂಖ್ಯೆ ಇರುವಂತಹ ಇರಾನ್ನಲ್ಲಿ ಇವತ್ತು ಯುದ್ಧದ ವಾತಾವರಣ. ಅನೇಕ ಪ್ರದೇಶಗಳನ್ನೆಲ್ಲ ಗುರಿಯಾಗಿಸಿಕೊಂಡು ದಾಳಿಯ ಆತಂಕದಿಂದ 9 ಗಂಟೆಗೆಲ್ಲ ಮಾಲ್ಗಳು ಬಂದ್ ಆಗ್ತಾ ಇದೆ. ದಿನಸಿ ಅಗತ್ಯ ವಸ್ತುಗಳು ಮತ್ತೆ ಯುದ್ಧ ಶುರು ಆಗಬಹುದು ಅನ್ನೋ ಕಾರಣಕ್ಕಾಗಿ ಇರಾನ್ನ ಬೇರೆ ಬೇರೆ ಪ್ರಮುಖ ನಗರಗಳಲ್ಲಿ ದಿನಸಿ ಸಾಮಗ್ರಿಗಳಿಗೆ, ಕಿರಾಣಿ ಸಾಮಗ್ರಿಗಳನ್ನು ತರುವುದಕ್ಕೆಲ್ಲ ಬರ್ತಿದ್ದಾರೆ. ಮಾನಸಿಕವಾಗಿ ಆತಂಕ ಆಗ್ತಾ ಇದೆ. ರಾತ್ರಿ ಏನೋ ನಿದ್ದೆ ಬರ್ತಾ ಇಲ್ವಂತೆ, ಸೈರನ್ ಭಯ ಆಗ್ತಾ ಇದೆ, ಇಂಟರ್ನೆಟ್ ಕಡಿತ ಆಗಿದೆ ಕಳೆದ 4 ತಿಂಗಳಿಂದ. ದೇಶ ಬಿಟ್ಟು ಅನೇಕ ಜನ ಯುರೋಪ್, ಅದಾದ ನಂತರ ಟರ್ಕಿ, UAE ಕಡೆಗೆಲ್ಲ ಹೋಗ್ತಾ ಇದ್ದಾರೆ. ಅಂದರೆ ಅನಿರ್ದಿಷ್ಟ ಬದುಕಿದು ಒಂದು ಅನ್ಸರ್ಟನಿಟಿ ಕ್ರಿಯೇಟ್ ಆಗಿಬಿಟ್ಟಿದೆ ಇರಾನ್ನಲ್ಲಿ. ಈ ಕಾರಣಕ್ಕಾಗಿ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗ್ತಿದ್ದಾರೆ. ಟೆಹರಾನ್, ತೆಬ್ರಿಜ್ನಂತಹ ನಗರಗಳಲ್ಲಿ ಇರಾನ್ನ ಸರ್ಕಾರಗಳು ಒಂದು ರೀತಿಯಾದಂತಹ ಒಂದು ಕರ್ಫ್ಯೂವನ್ನು ವಿಧಿಸುವಂತಹ ಪರಿಸ್ಥಿತಿ ಆಗಿದೆ. ಟೆಹರಾನ್ ಮತ್ತು ಕರಚ್ ಇಲ್ಲಿ ಒಂದು ವಿದ್ಯುತ್ ವಿತರಣಾ ಕೇಂದ್ರಗಳಿದೆ, ಅವುಗಳ ಮೇಲೆ ದಾಳಿ ಮಾಡಲಾಗಿದೆ. ವಹಶೇರ್ ಎನ್ನುವಂಥ ಪರಮಾಣು ಸ್ಥಾವರ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಅವುಗಳನ್ನು ಗುರಿಯಾಗಿಸಿಕೊಂಡ್ರು. ಇಸ್ಫಾಹಾನ್ ಮೇಲೆ ಅಮೆರಿಕ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ನೀವು ನೋಡಿ, ಇದಕ್ಕೆ ತದ್ವಿರುದ್ಧವಾಗಿ ಇರಾನ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ವಿದ್ಯುತ್ ಕಟ್ ಮಾಡಿದರೆ ನಾವು ಮಿತ್ರರನ್ನ ಕಟ್ ಮಾಡ್ತೀವಿ ಅಂತ. ನೀವು ನಮ್ಮ ದೇಶದ ವಿದ್ಯುತ್ತನ್ನು ಕಟ್ ಮಾಡ್ತಿದ್ದೀರಿ, ನಾವು ಇದಕ್ಕೆ ತದ್ವಿರುದ್ಧವಾಗಿ ನಿಮ್ಮ ಜೊತೆಗೆ ಮಿತ್ರರಿರುವಂಥ ಮಧ್ಯಪ್ರಾಚ್ಯದ ದೇಶಗಳನ್ನೆಲ್ಲ ನಾವು ಕಟ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ನೋಡಿ, ಹಿಜಾಬ್ ವಿಚಾರದ ಬಗ್ಗೆ ದೊಡ್ಡ ಮಟ್ಟದ ಬೆಳವಣಿಗೆ ಆಗಿದೆ. 2022ರಲ್ಲಿ ಒಂದು ಪ್ರತಿಭಟನೆ ಆಗಿತ್ತು ಇರಾನ್ನಲ್ಲಿ, ಮೊನ್ನೆ ಹೇಳಿದೆ ನಾನು. ಈ ಇರಾನ್ ಇಸ್ಲಾಮಿಕ್ ದಂಡ ಸಂಹಿತೆ ಆರ್ಟಿಕಲ್ 638ನ ಪ್ರಕಾರ ಇರಾನ್ನಲ್ಲಿ ಸಾರ್ವಜನಿಕವಾಗಿ ಹಿಜಾಬನ್ನು ಧರಿಸದೇ ಇರೋದು ಅಪರಾಧ. ಅದು ಕಡ್ಡಾಯವಾಗಿ ಎಲ್ಲರೂ ಕೂಡ ಹಿಜಾಬನ್ನು ಧರಿಸಬೇಕು ಇರಾನ್ನಲ್ಲಿ. ಇತ್ತೀಚೆಗೊಂದು ಘಟನೆ ಆಯಿತು. ಪರ್ಸ್ತೂ ಅಹಮದಿ ಅನ್ನುವಂಥ ಒಬ್ಬ ಗಾಯಕಿ ಸಾರ್ವಜನಿಕವಾಗಿ ಹಿಜಾಬನ್ನು ಧರಿಸದೇ ಅವರು ಗಾಯನವನ್ನು ಮಾಡಿಬಿಟ್ರು, ಹಾಡವನ್ನು ಹೇಳಿದರು, ಒಂದು ಕಾರ್ಯಕ್ರಮದಲ್ಲಿ ಹಾಡು ಹೇಳಿದರು. ಈ ಘಟನೆ ಆದ ನಂತರ ಒಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದರೆ, ಇರಾನ್ನ ನ್ಯಾಯಾಲಯ ಅವರಿಗೆ 74 ಚಡಿಯೇಟುಗಳನ್ನು ಕೊಡುವಂತಹ ಶಿಕ್ಷೆಯನ್ನು ವಿಧಿಸಿತು. ಒಂದು ಕಡೆ ಹಿಜಾಬ್ ವಿರುದ್ಧದ ಒಂದು ಹೋರಾಟ ಒಂದು ಕಡೆ ನಡೀತಾ ಇದ್ದರೆ, ಅದನ್ನು ಹತ್ತಿಕ್ಕೋದಕ್ಕೆ ಹಿಜಾಬ್ ವಿರೋಧಿ ನಾಗರಿಕರ ಹಕ್ಕಿನ ಹೋರಾಟ, ಮತ್ತೊಂದು ಕಡೆ ಮೊರಾಲಿಟಿ ಪೊಲೀಸ್ ಕ್ರಮ ಕೂಡ ಆಗ್ತಾ ಇದೆ. ಹೆಂಗೆ ಯಾರ್ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅಥವಾ ಯಾರ್ಯಾರು ಹಿಜಾಬನ್ನು ಧರಿಸದೆ ಓಡಾಡ್ತಾ ಇದ್ದಾರೆ ಈ ಯುದ್ಧದ ಸಂದರ್ಭದಲ್ಲಿ ಅಥವಾ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಯಾರ್ಯಾರು ಹಂಗೆಲ್ಲ ಆಗ್ತಾ ಇದೆ, ಆ ಪ್ರಕರಣಗಳನ್ನು ಇತ್ಯರ್ಥ ಮಾಡೋದಕ್ಕೆ ಒಂದು ತ್ವರಿತವಾದಂತಹ ಕೋರ್ಟನ್ನು ಕೂಡ ಇರಾನ್ನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದು ಒಂದು ಗಮನಿಸಬೇಕಾದ ಸಂಗತಿ. ಎರಡನೇದು, ನಮ್ಮಲ್ಲಿ ಹೆಂಗೆ ಹೆಲ್ಮೆಟ್ ಹಾಕದೆ ಹೋದರೆ ಈ ಕ್ಯಾಮ್ರಾಗಳ ಮುಖಾಂತರ ಪೊಲೀಸರೆಲ್ಲ ಸೆರೆ ಹಿಡಿತಾರಲ್ಲ, ಅದೇ ರೀತಿಯಾಗಿ ಹಿಜಾಬ್ ಧರಿಸದೇ ಇರುವಂತಹ ವ್ಯಕ್ತಿಗಳನ್ನು ಕೂಡ ಹಿಡಿಯೋದಕ್ಕೆ ಕ್ಯಾಮರಾಗಳ ಮುಖಾಂತರ ಪರಿಶೀಲನೆ ಮಾಡೋದಕ್ಕೆ ಇರಾನ್ ಇದೀಗ ಮುಂದಾಗಿದೆ. ಆ ಹಂತಕ್ಕೆ ಇರಾನ್ನಲ್ಲಿ ಆಂತರಿಕವಾಗಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಕಡೆ US ಇರಾನ್ ಸಮರ, ಜಾಗತಿಕವಾಗಿ ತೈಲ ದರದ ಏರಿಕೆ. ಸಹಜವಾಗಿ ಅದು ಯಾವ ಇರಾನ್ ತೈಲನ್ನು ರಫ್ತು ಮಾಡ್ತಾ ಇತ್ತು ಇಷ್ಟು ದಿನಗಳ ಕಾಲ, ಕಳೆದ ಒಂದು 20 ದಿನಗಳ ಕಾಲ, ಅದು ಕೂಡ ಸ್ಥಗಿತ ಆಗಿ ಹೋಗ್ಬಿಡ್ತು. ಭಾರತಕ್ಕೆ ಸಿಗ್ತಾ ಇತ್ತು ತೈಲ, ಅದು ಕೂಡ ಸ್ಥಗಿತ ಆಗಿ ಹೋಯಿತು. ಆ ಮುಖಾಂತರ ತೈಲದ ಬೆಲೆ ಎಲ್ಲ ಏರಿಕೆ ಆಗ್ತಾ ಇದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಗುರಿಗಳ ಮೇಲೆ ಅಮೆರಿಕ ಬಾಂಬ್ ದಾಳಿ ಮಾಡಿದೆ. ಇರಾನ್ ತೈಲ ರಫ್ತು ಪರವಾನಗಿಯನ್ನು ರದ್ದುಗೊಳಿಸಿತು ದೊಡ್ಡಣ್ಣ ಅಮೆರಿಕ. ಆ ಮುಖಾಂತರ ಒಂದು ದೊಡ್ಡ ಹೊಡೆತ ಸಿಗ್ತಾ ಇದೆ. ಅಲ್ಲಿ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಬ್ರೆಂಟ್ ಕಚ್ಚಾ ತೈಲ ದರ 5.3ರಷ್ಟು ಏರಿಕೆ ಆಯಿತು, ಅಂದರೆ $78.09 ಆಗಿದೆ. WTI ಕ್ರೂಡ್ ಆಯಿಲ್ನ ದರ 5.4ರಷ್ಟು ಏರಿಕೆ ಆಯಿತು, $74.23 ಆಗಿದೆ. ಅಂದರೆ ಯಾವಾಗ ಇದು ಮುಕ್ತ ಆಗಿತ್ತಲ್ಲ, ಇರಾನ್ ತನ್ನ ತೈಲವನ್ನು ಮಾರಾಟ ಮಾಡಬಹುದು, ಬೇರೆ ಬೇರೆ ದೇಶಗಳಿಗೆ ಅದನ್ನು ಖರೀದಿ ಮಾಡಬಹುದು, ಬೇರೆ ಬೇರೆ ದೇಶದವರು ಅಂತೆಲ್ಲ ಮುಕ್ತವಾಗಿ ಕೊಟ್ಟಿದ್ರಲ್ಲ, ಅವತ್ತೊಂದು $70 ಆಸುಪಾಸಿಗೆ ಕಚ್ಚಾ ತೈಲದ ದರ ಬಂದಿತ್ತು. ಅದರ ಭಾಗವಾಗಿಯೇ ಭಾರತದಲ್ಲಿ ಒಂದು $5 ಪೆಟ್ರೋಲ್ ದರವನ್ನು ಕೂಡ ಇಳಿಕೆ ಮಾಡಿದ್ದನ್ನು ನಾವೆಲ್ಲ ಗಮನಿಸಿದ್ವಿ. ಆದರೆ ಇದೀಗ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಹಾರ್ಮುಜ್ ಜಲಸಂಧಿ ಆಯಾ ಕಟ್ಟಿನ ಪ್ರದೇಶಗಳ ಮೇಲೆ ದಾಳಿ ಮಾಡೋದು ಒಂದು, ಎರಡನೇದು ಹಿರಾನ್ನಲ್ಲಿ ಉತ್ಪಾದನೆಯಾಗಿದ್ದಂಥ ತೈಲ ಈಗ ಒನ್ಸ್ ಅಗೇನ್ ಮಾರುಕಟ್ಟೆಗೆ ಬರ್ತಾ ಇರೋದು ಕೂಡ ಬ್ಲಾಕ್ ಆಗ್ತಾ ಇದೆ, ಮಾರುಕಟ್ಟೆಗೆ ಬರಲ್ಲ. ಈ ಕಾರಣಕ್ಕಾಗಿ ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗ್ತಾ ಇದೆ. ಇವೆಲ್ಲದರ ಹೊರತಾಗಿ 2 ದಿನಗಳ ಹಿಂದೆ ಒಪೆಕ್ನಿಂದ ಬಂದಂತಹ ಒಂದು ಸುದ್ದಿ ಇದೆ. ಏನು ಒಪೆಕ್ನಿಂದ ಬಂದಂತಹ ಸುದ್ದಿ ಅಂತ ಹೇಳಿದ್ರೆ, ನಾವು ಮುಂದಿನ ತಿಂಗಳು ಅಂದರೆ ಇದೇ ಜುಲೈ ತಿಂಗಳಿಂದ ಒಂದು 15 ಲಕ್ಷ ಬ್ಯಾರಲ್ ಕಚ್ಚಾ ತೈಲವನ್ನು ಹೆಚ್ಚು ಉತ್ಪಾದನೆ ಮಾಡ್ತೀವಿ ಅಂತ ಯಾರು ಹೇಳಿರೋದು? ಒಪೆಕ್ನ ಬೇರೆ ಬೇರೆ ದೇಶಗಳು ಹೇಳಿದೆ. ಅದು ಸೌದಿ ಅರೇಬಿಯಾ, UAE ಅಥವಾ ಅಲ್ಲಿ ಒಪೆಕ್ನ ಸದಸ್ಯ ರಾಷ್ಟ್ರಗಳು. ಅಂದರೆ ಇರಾನ್ನಿಂದ ಏನು ತೈಲ ಇಷ್ಟು ದಿನಗಳ ಕಾಲ ಹೋಗ್ತಾ ಇತ್ತು, ಅದು ಇದೀಗ ಕಡಿತ ಆಗ್ತಾ ಇದೆ. ಆ ಕಡಿತವನ್ನು ಸರಿದೂಗಿಸ್ಕೋಬೇಕು ಅಥವಾ
ಈ ಒಟ್ಟಾರೆ ತೈಲ ಮಾರುಕಟ್ಟೆಯಲ್ಲಿ ಈ ಒಂದು ಸ್ಥಿತ್ಯಂತರ ಏನು ಶುರುವಾಗಿದೆ ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮಾರುಕಟ್ಟೆಗೆ ಹೆಚ್ಚು ತೈಲವನ್ನು ಕೊಡ್ತೀವಿ ಅಂತ ಅವರು ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಆವಾಗಲಾದರೂ ತೈಲದ ದರ ಇಳಿಕೆ ಆಗುತ್ತಾ? ಕಾದ್ ನೋಡೋಣ ಆ ವಿಚಾರದಲ್ಲಿ ಏನಾಗುತ್ತೆ ಅಂತ. ಮತ್ತೊಂದು ಷೇರುಪೇಟೆಯಲ್ಲಿ ತಲ್ಲಣ ಆಗಿದೆ, ಹೂಡಿಕೆದಾರರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಯಾವಾಗ ತೈಲ ದರದಲ್ಲಿ ಎಲ್ಲ ಏರುಪೇರಾಗುತ್ತಲ್ಲ ಅವತ್ತು ಮಾರುಕಟ್ಟೆ ಬಿದ್ದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅಮೆರಿಕ ಇರಾನ್ ಸಂಘರ್ಷದಿಂದ ಭಾರತೀಯ ಷೇರು ಮಾರುಕಟ್ಟೆ ಎಲ್ಲ ಕುಸಿತ ಆಯಿತು. ಒಂದೇ ದಿನ ಸೆನ್ಸೆಕ್ಸ್ 364 ಅಂಕ, ನಿಫ್ಟಿ 119 ಅಂಕಗಳಷ್ಟೆಲ್ಲ ಇಳಿಕೆ ಆಯಿತು. ಷೇರುಗಳ ಮೌಲ್ಯದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಎಲ್ಲ ನಷ್ಟ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಈ ಬೆಳವಣಿಗೆ ಆಯಿತು. HPCL ಷೇರು, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ನ ಷೇರು 4.1ರಷ್ಟು ಕುಸಿತ ಆಯಿತು. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ನ ಷೇರು 3.4ರಷ್ಟು ಕುಸಿತ ಆಯಿತು. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ ಷೇರು 2.6ರಷ್ಟು ಕುಸಿತ ಆಯಿತು. ಸೆನ್ಸೆಕ್ಸ್ 364 ಅಂಕ, ನಿಫ್ಟಿ 119 ಅಂಕ ಎಲ್ಲ ಇಳಿಕೆ ಆಯಿತು. ಹಣದುಬ್ಬರದ ಆತಂಕ ಇದೆ. ನಾನು ಆವಾಗಲೇ ಹೇಳಿದೆ, ತೈಲದ ದರ ಏರಿಕೆ ಆದರೆ ಹಣದುಬ್ಬರ ಹೆಚ್ಚಳ ಆಗುತ್ತೆ. ಆ ಕಾರಣಕ್ಕಾಗಿ ಆತಂಕ. ಸುರಕ್ಷಿತ ಹೂಡಿಕೆಯತ್ತೆಲ್ಲ ಹೂಡಿಕೆದಾರರು ಹೋಗ್ತಾ ಇದ್ದಾರೆ. 8.4 ಲಕ್ಷ ಕೋಟಿ ರೂಪಾಯಿ ಆಸ್ತಿ ಒಂದೇ ದಿನ ಎಲ್ಲ ಭಸ್ಮ ಆಗಿಬಿಟ್ಟಿದೆ ಮಾರುಕಟ್ಟೆಯಲ್ಲಿ. 95.50 ರೂಪಾಯಿ ಮೌಲ್ಯ ಕುಸಿತ ಆಯಿತು. ನಿಫ್ಟಿ ಆಯಿಲ್ ಗ್ಯಾಸ್ 1.34ರಷ್ಟು ಕುಸಿತ ಆಗಿದೆ. ONGC 2.1ರಷ್ಟು ಜಿಗಿತ ಆಗಿದೆ. ಆಯಿಲ್ ಇಂಡಿಯಾ ಅದು ಕೂಡ 2.5ರಷ್ಟು ಎಲ್ಲ ದಾಖಲಾಗಿದೆ. ಆ ಮುಖಾಂತರ ಇಂಥದ್ದೊಂದು ಹೊಡೆತ ಷೇರು ಮಾರುಕಟ್ಟೆಗೆ ಬಿದ್ದಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇರಾನ್ನ ಸದ್ಯದ ಮಾರುಕಟ್ಟೆಯ ಬಗ್ಗೆ ನಾವು ನೋಡಬೇಕು. ಏನೇನಾಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಅಲ್ಲಿಯ ಖಾದ್ಯ ತೈಲದ ದರ 5 ರೂಪಾಯಿಗೆ ಏರಿಕೆ ಆಗಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಎಲ್ಲಿ? ಇರಾನ್ನಲ್ಲಿ ಆಗಿರುವಂಥ ಬೆಳವಣಿಗೆ. ಏನೇನಾಯಿತು ಹಾಗಾದರೆ ಇರಾನ್ನಲ್ಲಿ? ಏನಾಯಿತು ಬೆಳವಣಿಗೆ ಅಂತ ಹೇಳಿದರೆ, ಅಡುಗೆ ಎಣ್ಣೆಗೂ ಕೂಡ ಸಂಚಕಾರ ಬಂದಿದೆ. ಇರಾನ್ನಲ್ಲಿ ಖಾದ್ಯ ತೈಲದ ತೀವ್ರ ಕೊರತೆ ಆಗ್ತಾ ಇದೆ. ಪ್ರತಿ ಕೆಜಿಗೆ ಈ ಕಾಳಸಂತೆಯಲ್ಲಿ ಎಲ್ಲ 5 ರೂಪಾಯಿ ಆಗಿದೆ ಅಂತ. 4 ತಿಂಗಳುಗಳಿಂದ ಇಂಟರ್ನೆಟ್ ಸಂಪರ್ಕ ಸ್ಥಗಿತ ಆಯಿತು. ದೇಶದಲ್ಲಿ 1.2 ಕೋಟಿ ಉದ್ಯೋಗಗಳೆಲ್ಲ ನಷ್ಟ ಆಗುವಂತಹ ಭೀತಿ ನೋಡಿ. 500 ರೂಪಾಯಿ ಆಯಿತು. ಅದು ಶೇಕಡ 50%. ನಾವು ಹೆಂಗೆ ತೈಲವನ್ನು ತರಿಸ್ಕೊಳ್ತೇವೆ, ಕಚ್ಚಾ ತೈಲವನ್ನು 80% ಬೇರೆ ಬೇರೆ ದೇಶಗಳಿಂದ. ಇದು ಟರ್ಕಿ, UAE ಬೇರೆ ಬೇರೆ ದೇಶಗಳಿಂದ 50% ಖಾದ್ಯ ತೈಲವನ್ನು ತರಿಸ್ಕೊಳ್ತಾ ಇತ್ತು. ಆದರೆ ಅಮೆರಿಕದ ದಿಗ್ಬಂಧನದ ಕಾರಣಕ್ಕಾಗಿ ಅವರೆಲ್ಲ ಪೂರೈಕೆಯನ್ನು ಕುಸಿತ ಮಾಡಿದ್ರಂತೆ. ಹೀಗಾಗಿ ಕೊಬ್ಬಿನ ಪದಾರ್ಥಗಳು 219% ದರ ಏರಿಕೆಯಾಗಿದೆ. ಗೋಧಿ, ಬ್ರೆಡ್ನ ದರ 140% ಏರಿಕೆಯಾಗಿದೆ. ಮಾಂಸದ ದರ 115% ಜಾಸ್ತಿಯಾಗಿದೆ. ಮತ್ತೊಂದು ಕಡೆ ಇಂಟರ್ನೆಟ್ ನೆಟ್ವರ್ಕ್ ಎಲ್ಲ ಬಂದಾಗಿದೆ. ಅಂದರೆ ಶಟಾಪ್ ಎನ್ನುವಂಥ ಒಂದು ನೆಟ್ವರ್ಕ್ ಬಳಸ್ತಾರೆ, ಅದನ್ನು ಇಂಟರ್ನೆಟ್ ಬ್ಯಾಂಕ್ ಪಾವತಿ ಅದು ಕೂಡ ಹಾನಿಯಾಗಿದೆ ಇರಾನ್ನಲ್ಲಿ. ಮತ್ತೊಂದು ಕಡೆ ATMಗಳೆಲ್ಲ ಬಂದಾಗಿದೆ. ಇಂಟರ್ನೆಟ್ ಬಂದಿಂದ 250ರಿಂದ 300 ಕೋಟಿ ರೂಪಾಯಿ ಎಲ್ಲ ನಷ್ಟ ಆಗಿದೆ ಅಂತ ಇರಾನ್ನ ಚೇಂಬರ್ ಆಫ್ ಕಾಮರ್ಸ್ ಕೂಡ ತನ್ನ ವರದಿಯನ್ನು ಕೊಟ್ಟಿರೋದು. ಮತ್ತೊಂದು ಕಡೆ ಈ ಇಂಟರ್ನೆಟ್ ಬಂದಾದ ತಕ್ಷಣವೇ ಅದು ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಆನ್ಲೈನ್ ಉದ್ಯಮಗಳು ಏನಿದೆ, ಡಿಜಿಟಲ್ ಉದ್ಯಮ ಅಂತ ನಾವೇನು ಕರಿತೀವಿ, ಅವುಗಳನ್ನು ನಂಬಿಕೊಂಡವರು ಕೂಡ ಬೀದಿಗೆ ಬರೋ ಪ್ರಯತ್ನ ಆಯಿತು. ಅದಾದ ನಂತರ ಯುದ್ಧದ ಕಾರಣಕ್ಕಾಗಿ ಅನಿಶ್ಚಿತತೆಯ ವಾತಾವರಣ ಆಗಿದೆ. ಕೈಗಾರಿಕೆಗಳಿಂದ ಉದ್ಯೋಗಿಗಳನ್ನೆಲ್ಲರನ್ನೂ ಕೂಡ ಕೆಲಸದಿಂದ ತೆಗಿತಾ ಇದ್ದಾರೆ. ಇರಾನ್ನ ರಿಯಾಲಿ ಮೌಲ್ಯ 18ರಿಂದ 19 ಲಕ್ಷ ರೂಪಾಯಿ ಆಗಿಬಿಟ್ಟಿದೆ. ಅಂದರೆ ಅಧಿಕೃತವಾಗಿ ಇರಾನ್ ಹೇಳ್ತಾ ಇದೆ ಒಂದು 42,000 ಅಂತ, ಬಟ್ ಅದರ ವಾಸ್ತವದಲ್ಲಿ 18ರಿಂದ 19 ಲಕ್ಷ ಅಂತೆಲ್ಲ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಈ ಕರೆನ್ಸಿ ಕುಸಿತ ಆಗಿರೋದ್ರಿಂದ ವಿದೇಶಿ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಜನರಿಂದ ಆಗ್ತಾ ಇಲ್ಲ. ನೋಡಿ, ಒಂದು ಹಾಲನ್ನು, ಒಂದು ಬ್ರೆಡ್ಡನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದರೆ ಈ ಇರಾನ್ನ ಕರೆನ್ಸಿ ಮೌಲ್ಯ ಆ ಪರಿಪ್ರಮಾಣದಲ್ಲಿ ಕುಸಿದಿದ್ದರ ಕಾರಣಕ್ಕಾಗಿ ಕಂತೆ ಹಣಗಳನ್ನು ತೆಗೆದುಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಇರಾನ್ನ ಜನರಿಗೆ ಬಂದಿದೆ. ಇವೆಲ್ಲದರ ನಡುವೆ ಭಾರತಕ್ಕೆ ಒಂದು ಶುಭ ಸುದ್ದಿ. ಸೌದಿ ಅರೇಬಿಯಾ ಭಾರತದ ಜೊತೆಗೆ ನಿಂತಿರೋದು. ಏನು ಸೌದಿ ಅರೇಬಿಯಾ ಭಾರತದ ಜೊತೆಗೆ ನಿಂತಿರೋದು? ಅನೇಕ ವರ್ಷಗಳಿಂದ ಅವರ ಜೊತೆಗೆ ನಾವು ಮಿತ್ರತ್ವವನ್ನು ಹೊಂದಿದ್ದೀವಿ. ಇದೀಗ ಒಂದು $11 ಕಡಿತವನ್ನು ಸೌದಿ ಅರೇಬಿಯಾ ಕಚ್ಚಾ ತೈಲದ ವಿಚಾರದಲ್ಲಿ ಮಾಡಿದೆ. ಕಚ್ಚಾ ತೈಲದಲ್ಲಿ ಬರೋಬ್ಬರಿ ಒಂದು $11 ಎಲ್ಲ ಕುಸಿತ ಆಯಿತು. ಒಂದು $100 ಬಿಲಿಯನ್ 8.3 ಲಕ್ಷ ಕೋಟಿ ರೂಪಾಯಿ ಮೋದಿ ಮತ್ತು ಸೌದಿ ಅರೇಬಿಯಾದ ಕ್ರೌನ್ಸ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಎಲ್ಲ ಒಪ್ಪಂದ ಮಾಡಿಕೊಂಡಿದ್ದು ನಾವು ಚರ್ಚೆ ಮಾಡಿದ್ವಿ. ಇದೀಗ ಭಾರತದಲ್ಲಿ ಈ ಪರಿಪ್ರಮಾಣದ ಒಂದು 2 ಸೌದಿ ಅನುದಾನಿತ ತೈಲ ಶುದ್ಧೀಕರಣದ ಘಟಕಗಳನ್ನೆಲ್ಲ ತೆರೆಯೋದಕ್ಕೆ ಒಪ್ಪಂದ ಆಗಿದೆ. ಮತ್ತೊಂದು ಕಡೆ ಒಂದು 20 ವರ್ಷದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಒಂದು $11 ಕಡಿತವನ್ನು ಮಾಡ್ತಾ ಇದ್ದಾರೆ. ನೀವು 2020ರಲ್ಲಿ ತೈಲದ ಕೊರತೆ ಆದಂತಹ ಸಮಯದಲ್ಲಿ ಇದೇ ಸೌದಿ ಅರೇಬಿಯಾದಲ್ಲಿ ಏನು ಮಾಡಿದ್ರು, ರಷ್ಯಾ ಅಂದರೆ ಏಷ್ಯಾದ ಬೇರೆ ಬೇರೆ ದೇಶಗಳಿಗೆ ಅವತ್ತು ಈ ರೀತಿಯಾದಂತಹ
ರಿಯಾಯಿತಿ ಕೊಡುವ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಒನ್ಸ್ ಅಗೇನ್ ಮಧ್ಯಪ್ರಾಚ್ಯದ ದೇಶಗಳ ಈ ಉದ್ವಿಗ್ನತೆಯ ಕಾರಣಕ್ಕಾಗಿ ನಾವು ತೈಲ ಕೊರತೆಯನ್ನು ಅನುಭವಿಸ್ತಾ ಇದ್ದೀವಿ, ತೈಲದ ದರ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಇದೀಗ ಸೌದಿ ಅರೇಬಿಯಾದಿಂದ ಬರ್ತಾ ಇರುವಂತಹ ಒಂದು ಅತ್ಯುತ್ತಮ ಸುದ್ದಿ ಅಂತ ಹೇಳಿದ್ರೆ, ಒಂದು $11 ಕಡಿತಗೊಳಿಸುವಂತಹ ನಿರ್ಧಾರವನ್ನು ಏಷ್ಯಾದ ಬೇರೆ ಬೇರೆ ದೇಶಗಳಿಗೆ ಸೌದಿ ಅರೇಬಿಯಾ ಮಾಡಿದೆ. ಆ ಮುಖಾಂತರ ಸೌದಿ ಅರಾಮ್ಕೋ ಏಷ್ಯಾದ ರಾಷ್ಟ್ರಗಳಿಗೆ ಒಂದು 2020 ನಂತರ ಮುಂದಿನ ಅಂದರೆ 6 ವರ್ಷಗಳ ನಂತರ ಇಂಥದ್ದೊಂದು ನಿರ್ಧಾರವನ್ನು ಮಾಡಿದೆ. ಹೀಗಾಗಿ ನಮಗೆ ಕಡಿಮೆ ದರದಲ್ಲಿ ಕಚ್ಚಾ ತೈಲ ಸೌದಿ ಅರೇಬಿಯಾದಿಂದ ಸಿಗುತ್ತೆ. ಇಷ್ಟು ದಿನಗಳ ಕಾಲ ರಷ್ಯಾದಿಂದ ಸಿಗ್ತಿತ್ತು, ಆದರೆ ರಷ್ಯಾದಲ್ಲಿ ಇವತ್ತು ಅಲ್ಲಿ ಉಂಟಾಗಿರುವಂಥ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. ನಾವೇ ಅವರಿಗೆ ತೈಲವನ್ನು ಕಳಿಸಿಕೊಡಬಹುದಂತಹ ಪರಿಸ್ಥಿತಿಗೆಲ್ಲ ಇವತ್ತು ನಾವು ಬಂದಿರೋ ಕಾರಣಕ್ಕಾಗಿ ಇವತ್ತು ನಮ್ಮ ಜೊತೆಗೆ ನಿಲ್ತಾ ಇರೋದು ಸೌದಿ ಅರೇಬಿಯಾ. ಆ ಮುಖಾಂತರ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಅಥವಾ ಭಾರತದ ಅದು ಇಂಡಿಯನ್ ಆಯಿಲ್ ಆಗಿರ್ಬೋದು, ಭಾರತ್ ಪೆಟ್ರೋಲಿಯಂ ಆಗಿರ್ಬೋದು, ಹಿಂದೂಸ್ತಾನ್ ಪೆಟ್ರೋಲಿಯಂ ಎಲ್ಲ ಕಂಪನಿಗಳು ಕೂಡ ಮುಂದಿನ ದಿನಗಳಲ್ಲಿ ಇದನ್ನು ಹೆಂಗೆ ತೆಗೆದುಕೊಳ್ತಾರೆ, ಲಾಭ ನಷ್ಟ ಈ ಲೆಕ್ಕಾಚಾರಗಳು ಹೆಂಗಾಗುತ್ತೆ ಏನು ಅಂತ ಕಾದು ನೋಡೋಣ. ಆದರೆ ಸೌದಿ ಅರೇಬಿಯಾ ಮಾತ್ರ ಒಂದು ಮಿತ್ರ ದೇಶನಂತೆ ಇವತ್ತು ಬಂದು ನಿಂತಿದೆ. ಏನಾಗುತ್ತೆ ನೋಡೋಣ.